ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ ಅಂತ ನೋಡ್ತಾ ಹೋದ್ರೆ ಸರ್ಕಾರದ ಮಾತನ್ನ ಪಾಕ್ ಸೇನೆ ಕೇಳ್ತಿಲ್ವಂತೆ. ಇದನ್ನ ನಂಬಬೇಕು ಅಥವಾ ಇದು ಒಂದು ಆಟವೋ ಗೊತ್ತಿಲ್ಲ. ಆದ್ರೆ ಸೇನಾಧಿಕಾರಿಯ ಆದೇಶಕ್ಕೂ ಡೋಂಟ್ ಕೇರ್. ಹಾಗಿದ್ರೆ ನಾವು ಇತಿಹಾಸದ ಪುಟಗಳನ್ನ ತಿರುಗಿದಾಗ ಕೂಡ ಗೊತ್ತಾಗುತ್ತೆ, ಪಾಕ್ನಲ್ಲಿ ಮತ್ತೆ ಸೇನಾ ಆಡಳಿತದ ಸಂದೇಶವನ್ನೇನಾದ್ರೂ ಇದು ರವಾನಿಸ್ತಾ ಇದೆಯಾ? ಕದನ ವಿರಾಮವನ್ನ ಉಲ್ಲಂಘಿಸಿ ಈಗ ಆಲ್ರೆಡಿ ಪಾಕ್ ಸೇನೆ ಉದ್ದಟತನವನ್ನು ತೋರಿದೆ. ಆದ್ರೆ ಈ ರೀತಿ ಕದನ ವಿರಾಮ ಉಲ್ಲಂಘನೆ ಮಾಡೋದಕ್ಕೆ ಅಲ್ಲಿ ಸೇನೆ ಮತ್ತು ಆಡಳಿತದ ನಡುವೆ ಸಮನ್ವಯತೆ ಕೊರತೆನ, ಸರ್ಕಾರದ ಆದೇಶವನ್ನೇ ಧಿಕ್ಕರಿಸಿ ಡ್ರೋನ್ ದಾಳಿ ನಡೀತಾ. ಈ ಹಿಂದೆ ಕೂಡ ಯುದ್ಧಗಳಾದಂತಹ ಸಂದರ್ಭದಲ್ಲಿ ಇದು ಮುಕ್ತಾಯ ಆಗ್ತಾ ಇದ್ದಂತೆ ಸೇನಾಧಿಕಾರಿಗಳೇ ಪ್ರಧಾನಿ ಹುದ್ದೆ ಏರಿದಂತಹ ಇತಿಹಾಸ ಪಾಕಿಸ್ತಾನದ್ದು. ಒಂದು ಕಡೆ ಗಡಿಯಲ್ಲಿ ಒಳನುಸುಳೋದಕ್ಕೆ ಉಗ್ರರು ಪ್ರಯತ್ನ ಪಡ್ತಾ ಇದ್ದಾರೆ, ಮತ್ತೊಂದು ಕಡೆ ಸೇನೆಯಿಂದ ನೂರಾರು ಡ್ರೋನ್ಗಳ ದಾಳಿ ಆಗ್ತಾ ಇದೆ. ಉಗ್ರರಿಗೆ ಕವರ್ ಫೈರ್ ರೀತಿಯಲ್ಲಿ ಡ್ರೋನ್ ಹಾರಿಸ್ತಾ ಇದೆ ಸೇನೆ. ಪಾಕ್ ಸರ್ಕಾರಕ್ಕೆ ಪಾಕಿಸ್ತಾನದ ಸೇನೆಯೇ ಹಾಗಿದ್ರೆ ಸೆಟ್ ಹೊಡೆದಿದ್ಯಾ? ಭಾರತದ ಗಡಿಯೊಳಕ್ಕೆ ಉಗ್ರರನ್ನ ನುಸುಳಿಸುವಂತಹ ಕುತಂತ್ರತನವನ್ನ ಮಾಡ್ತಾ ಇದೆಯಾ? ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ ಹಾಗಿದ್ರೆ? ಸೇನೆ ಸರ್ಕಾರದ ಮಾತನ್ನ ಕೇರ್ ಮಾಡ್ತಾ ಇಲ್ವಾ? ಸೇನಾಧಿಕಾರಿ ಆದೇಶಕ್ಕೂ ಕೂಡ ಡೋಂಟ್ ಕೇರ್ ಹಾಗಿದ್ರೆ? ಸೇನಾ ಆಡಳಿತದ ಸಂದೇಶ ಹಾಗಿದ್ರೆ ರವಾನೆ ಆಗ್ತಾ ಇದೆಯಾ? ಯಾಕಂದ್ರೆ ಪಾಕಿಸ್ತಾನವೇ ಅಲ್ಲಿನ ಡಿಜಿಎಂಎ ನಮ್ಮ ಡಿಜಿಎಂಎಗೆ ಕರೆ ಮಾಡಿ ಮನವಿಯನ್ನ ಮಾಡಿಕೊಂಡ್ರು, ಕದನ ವಿರಾಮವನ್ನ ಮಾಡೋಣ ಅನ್ನುವಂಥದ್ದು. ಆದರೆ ನಂತರ ಆದದ್ದೇನು ಉಲ್ಲಂಘನೆ. ಎಸ್, ಈ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ಪಡೆಯೋಣ. ಹರೀಶ್ ನಮ್ಮ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ ಅನ್ನೋದು ಕೂಡ ಪ್ರಮುಖ ಪ್ರಶ್ನೆಯಾಗುತ್ತೆ. ಯಾಕಂದ್ರೆ ಒಂದು ಕಡೆ ಕದನ ವಿರಾಮಕ್ಕಾಗಿ ಅದೇ ಮನವಿ ಮಾಡ್ಕೊಳ್ಳುತ್ತೆ, ನಂತರ ಉಲ್ಲಂಘನೆ ಮಾಡುತ್ತೆ. ಆದ್ರೆ ಉಲ್ಲಂಘನೆ ಮಾಡಿದ್ದು ಸರ್ಕಾರ ಅಲ್ಲ ಸೇನೆ ಅಂತಂದ್ರೆ ಒಪ್ಪೋದಕ್ಕೆ ಸಾಧ್ಯನಾ? ಸರ್ಕಾರ ಸೇನೆ ಅಂತ ಎರಡೆರಡು ಆಡಳಿತ ಇರುವಂತದ್ದ ಪಾಕಿಸ್ತಾನದಲ್ಲಿ. ಹಾಗಿದ್ರೆ ಈ ಹಿಂದೆ ಕೂಡ ನಾವು ನೋಡಿದೀವಿ, ಯುದ್ಧ ಮುಗಿತಾ ಇದ್ದಂತೆ ಸೇನೆಯೇ ಸರ್ಕಾರದ ಹುದ್ದೆಗೇರಿದ್ದನ್ನ. ಹಾಗಾಗಿ ಅಲ್ಲಿನ ಈ ಒಂದು ಸಮನ್ವಯತೆಯ ಕೊರತೆ ಇದೆಯಲ್ಲ, ಅದು ಎಲ್ಲರಿಗೂ ಕೂಡ ಸಮಸ್ಯೆಯನ್ನು ತಂದೊಡ್ಡುವಂಥದ್ದು ಅಂತ. ಹೌದು ಪ್ರತಿಮಾ, ಇಲ್ಲಿ ಸರ್ಕಾರ ಭಾರತ ಸರ್ಕಾರದ ಜೊತೆ ಒಪ್ಪಂದ ಮಾಡ್ಕೊಳ್ಳುತ್ತೆ ಪಾಕಿಸ್ತಾನ ಹಾಗೂ ಭಾರತ ಸರ್ಕಾರ ಅಂತಂದ್ರೆ ಇಲ್ಲಿ ಸೇನೆ ಯಾವ ರೀತಿಯಾದಂತಹ ಪಾಕಿಸ್ತಾನದ ಸೇನೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ ಅನ್ನುವಂತಹದ್ದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಆದರೆ ಈಗ ಗೊತ್ತಾಗ್ತಾ ಇರುವಂತಹದ್ದು ಸರ್ಕಾರದ ಮಾತನ್ನ ಸೇನೆ ಕೇಳೋದಿಲ್ಲ ಅನ್ನುವಂತಹದ್ದು. ಅದು ಈಗ ಸ್ಪಷ್ಟ ಆಗಿರುವಂತಹದ್ದು. ಏನು ಕದನ ವಿರಾಮ ಘೋಷಣೆ ಆದ ಕೆಲವೇ ಗಂಟೆಗಳಲ್ಲಿ ಪಾಕಿಸ್ತಾನ ಈ ತರದೊಂದು ನೀಚ ಕೃತ್ಯವನ್ನ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸವನ್ನ ಮಾಡುತ್ತೆ ಅಂತಂದ್ರೆ, ಒಪ್ಪಂದವನ್ನ ಮುರಿದುಕೊಳ್ಳುವಂತಹ ಕೆಲಸವನ್ನ ಮಾಡುತ್ತೆ ಅಂತಂದ್ರೆ ಸರ್ಕಾರ ಹಾಗೂ ಸೇನೆಯ ಮಧ್ಯ ಒಂದು ರೀತಿಯಂತ ಸಮನ್ವಯತೆ ಇಲ್ಲ ಅನ್ನುವಂತಹದ್ದು. ಸರ್ಕಾರದ ಮಾತನ್ನ ಸೇನೆ ಕೇಳೋದಿಲ್ಲ, ಸೇನೆಯ ಮಾತನ್ನ ಅಲ್ಲಿನ ಭಯೋತ್ಪಾದಕ ಸಂಘಟನೆಗಳು ಕೇಳೋದಿಲ್ಲ. ಭಯೋತ್ಪಾದಕ ಸಂಘಟನೆಗಳು ಏನು ಹೇಳ್ತಾರೆ ಅದನ್ನ ಸೇನೆ ಕೇಳುತ್ತೆ, ಸೇನೆ ಏನು ಹೇಳುತ್ತೆ ಅದನ್ನ ಸರ್ಕಾರ ಕೇಳುತ್ತೆ ಅನ್ನುವಂತಹದ್ದು ಈಗ ಸ್ಪಷ್ಟ ಆಗ್ತಿರ್ತಕ್ಕಂಥದ್ದು. ಸರ್ಕಾರ ಏನೋ ಮಾತುಕತೆಯನ್ನ ಮಾಡ್ತಾರೆ, ಸಚಿವರುಗಳು ಮಾತುಕತೆಯನ್ನ ಮಾಡ್ತಾರೆ, ಅಂಗಲಾಚ್ತಾರೆ, ಭಾರತ ಸರ್ಕಾರದ ಪ್ರತಿನಿಧಿಗಳ ಜೊತೆ ಅಂಗಲಾಚ್ತಾರೆ, ಕರೆಯನ್ನ ಮಾಡ್ತಾರೆ, ಹೇಗಾದ್ರೂ ಮಾಡಿ ಈ ಯುದ್ಧವನ್ನ ನಿಲ್ಲಿಸಬೇಕು, ನನ್ನ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ, ಆರ್ಥಿಕ ದಿಗ್ಬಂಧನ ಆಗಿದೆ, ಸಿಂಧು ನದಿ ಒಪ್ಪಂದವನ್ನ ಮುರಿದುಕೊಂಡಿದೆ, ಮುಖ್ಯವಾಗಿ ಆರ್ಥಿಕ ವ್ಯವಹಾರಗಳೆಲ್ಲವೂ ಕೂಡ ಹದಗೆಟ್ಟೋಗಿದೆ, ಪಾಕಿಸ್ತಾನ ಬಿಕಾರಿ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ಒಂದು ಯುದ್ಧ ನಮಗೆ ಅವಶ್ಯಕತೆ ಇಲ್ಲ, ಹೇಗಾದ್ರೂ ಮಾಡಿ ಈ ಯುದ್ಧವನ್ನ ನಿಲ್ಲಿಸಿ, ಯುದ್ಧ ಬೇಡ ಅನ್ನುವಂತ ನಿಟ್ಟಿನಲ್ಲಿ ಅಂಗಲಾಚ್ತಾರೆ. ಅಂಗಲಾಚಿದ ಕೆಲವೇ ಗಂಟೆಗಳಲ್ಲಿ ಒಪ್ಪಂದ ಕೂಡ ಆಗುತ್ತೆ. ಅಮೆರಿಕ ಕೂಡ ಮಧ್ಯ ಪ್ರವೇಶ ಮಾಡುತ್ತೆ. ಪಾಕಿಸ್ತಾನ ಈ ತರದೊಂದು ಹೇಳ್ತಾ ಇದೆ, ಹೇಗಾದ್ರೂ ಮಾಡಿ ನೀವು ಒಪ್ಕೊಳ್ಳಿ ಅನ್ನುವಂತ ನಿಟ್ಟಿನಲ್ಲಿ ಪಾಕಿಸ್ತಾನವನ್ನು ಕೂಡ ಅಮೆರಿಕ ಕೇಳ್ಕೊಳ್ಳುತ್ತೆ. ಆಗ ಭಾರತ ಸರ್ಕಾರ ಕೂಡ ಒಪ್ಕೊಳ್ಳುತ್ತೆ. ಎಸ್ ಧನ್ಯವಾದ ಹರೀಶ್. ಮುಂದಿನ ಹಂತದಲ್ಲಿ ಇನ್ನಷ್ಟು ಮಾಹಿತಿ ನಿಮ್ಮಿಂದ ಪಡಿತೀವಿ.